ನಮಸ್ತೆ, ನಾನು ಗಾಯತ್ರಿ ಶ್ರೀಧರ್. ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ನೈವೇದ್ಯಕ್ಕೆ ತಂಬಿಟ್ಟು ಮಾಡ್ತಾಯಿದ್ದೀನಿ. ಗೌರಿ ಹಬ್ಬಕ್ಕೆ, ನವರಾತ್ರಿಗೆ, ವಿಶೇಷ ದಿನಗಳಲ್ಲಿ ಅಮ್ಮನವರಿಗೆ ಇದು ತುಂಬ ಇಷ್ಟ. ಅಕ್ಕಿ ಹಿಟ್ಟನ್ನು ತೊಳೆದು ಹರವಿ ಅದನ್ನು ಒಣಗಿಸ್ಬಿಟ್ಟು ಮಿಲ್ಲಿಗೆ ಬೇಕಾದರೂ ಕಳಿಸ್ಬೋದು, ಇಲ್ಲದೆ ಹೋದರೆ ನಾವು ಮಿಕ್ಸಿನಲ್ಲಿ ನೈಸಾಗಿ ಪೌಡ್ರ್ ಮಾಡಿಕೊಂಡು, ನಾನು ಒಂದು ಅಳತೆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ತುಪ್ಪದ ಜೊತೆ ಅದನ್ನು ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸಣ್ಣ ಉರಿನಲ್ಲಿ ಹುರಿಬೇಕು. ಆ ತುಪ್ಪ ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಆಗಬೇಕು, ಹಾಗೆ ಹುರಿಬೇಕು. ಅದನ್ನು ಹುರಿದ್ಬಿಟ್ಟು ಅದೆಲ್ಲದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅಕ್ಕಿ ಹಿಟ್ಟಿನ ಹಸಿ ವಾಸನೆ ಹೋಗೋ ತನಕ ಹುರಿಬೇಕಾಗುತ್ತೆ. ತುಂಬ ಏರಾಗಿ ಹುರಿಬಾರ್ದು. ಇದನ್ನು ನಾವು ಒಂದ್ಸರಿ ಹಿಟ್ಟಿನ ಜರಡಿನಲ್ಲಿ ಜರಡಿ ಹಿಡ್ಕೋಬೇಕಾಗುತ್ತೆ. ಅದನ್ನು ಜರಡಿ ಹಿಡ್ಕೊಂಡ ಮೇಲೆ ನಾವು ಅದನ್ನು ಬೆಲ್ಲದ ಪಾಕ ಮಾಡಿಕೊಂಡು ಬೆಲ್ಲದ ಪಾಕಕ್ಕೆ ಹಾಕಬೇಕಾಗುತ್ತೆ. ಈಗ ನಾನು ಅದನ್ನು ಜರಡಿ ಹಿಡ್ದಿದ್ದೀನಿ. ಈಗ ಬೆಲ್ಲದ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿದ್ನೋ ಅದರ ಮುಕ್ಕಾಲು ಭಾಗ ಬೆಲ್ಲ ತೊಗೊಂಡಿದ್ದೀನಿ. ಆ ಬೆಲ್ಲನ ನೀರನ್ನು ಕರಗಿಸ್ಬಿಟ್ಟು ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಫಿಲ್ಟ್ರ್ ಮಾಡಿ ಮತ್ತೆ ಇದನ್ನು ನಾವು ಒಲೆ ಮೇಲೆ ಇಡಬೇಕಾಗುತ್ತೆ. ಫಿಲ್ಟ್ರ್ ಮಾಡಿದಾಗ ಸ್ವಲ್ಪ ಕಬ್ಬಿನ ಪೀಸ್ಗಳು ಅದು ಇದು ಸಿಗಬಹುದು ಅನ್ನೋದರಿಂದ ನಾವು ಫಿಲ್ಟ್ರ್ ಮಾಡ್ಕೋಬೇಕು. ಫಿಲ್ಟ್ರ್ ಮಾಡಿ ಅದ್ರ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕಾಗುತ್ತೆ ಬೆಲ್ಲದ ನೀರಿಗೆ. ಅದು ಕುದ್ದ ನಂತರ ಈ ಅಕ್ಕಿ ಹಿಟ್ಟು ಜಡಿ ಹಿಡ್ಕೊಂಡಿದ್ವಲ್ಲ ಇದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಮೇಲ್ಗಡೆ ಸಹಿತ ತುಪ್ಪ ಹಾಕಬೇಕು. ಆ ಕ್ಲಿಪ್ ಮಿಸ್ ಆಗಿದೆ. ಚೆನ್ನಾಗಿ ಇದನ್ನು ಸಣ್ಣ ಉರಿನಲ್ಲಿ ಕೈ ಆಡ್ತಾ ಬರಬೇಕು. ಅದು ಗಟ್ಟಿಯಾಗ್ತಾ ಬರುತ್ತೆ. ಇದೇನಿಲ್ಲ, ಒಂದು 10 ರಿಂದ 12 ನಿಮಿಷದ ಪ್ರಾಸೆಸ್ ಅಷ್ಟೇ. ನೋಡಿ, ಇವಾಗ ಗಟ್ಟಿ ಆಗ್ತಾ ಇದೆ. ಇದು ಇದನ್ನು ನಿಧಾನಕ್ಕೆ ನಾವು ತೊಳಸ್ತಾ ಬರಬೇಕು. ಎಲ್ಲೂ ಗಂಟಾಗಿಲ್ಲ, ಗಂಟಾಗೋದಿಲ್ಲ ಅದು ಜರಡಿ ಹಿಡಿದಾಗ. ಇದನ್ನು ಒಂದು 5 ನಿಮಿಷ ಮುಚ್ಚಿಟ್ಟು ಮತ್ತೆ ಓಪನ್ ಮಾಡಿ, 5 ನಿಮಿಷದ ನಂತರ ಓಪನ್ ಮಾಡಿದ್ದೀನಿ ನಾನು. ಇವಾಗ ಚೆನ್ನಾಗಿ ಗಟ್ಟಿಯಾಗಿದೆ. ನಮಗೆ ಅದು ತಂಬಿಟ್ಟಿನ ಉಂಡೆ ಕಟ್ಟೋದಕ್ಕೆ ಬರೋ ಹಾಗೆ ಆ ಕನ್ಸಿಸ್ಟೆನ್ಸಿನಲ್ಲಿ ಇದೆ. ನೋಡಿ, ಚೆನ್ನಾಗಾಗಿದೆ ಇದು. ಇದಕ್ಕೂ ಮೇಲೆ 2 ಚಮಚ ತುಪ್ಪ ಹಾಕಬೇಕಾಗುತ್ತೆ. ನಾನು ಹಾಕಿದ್ದೀನಿ, ಆ ಕ್ಲಿಪ್ ಮಿಸ್ ಆಗಿದೆ. ಈಗ ಇದನ್ನು ಒಂದು ತಟ್ಟೆಗೆ ತೆಕ್ಕೊಂಡು ಅದಕ್ಕೆ ನಾವು ತುಪ್ಪನ ಕೈಲಿ ಮುಟ್ಕೊಂಡು ನಾವು ಉಂಡೆ ಕಟ್ಟಬೇಕಾಗುತ್ತೆ. ನವರಾತ್ರಿನಲ್ಲಿ, ಗೌರಿ ಹಬ್ಬದಲ್ಲಿ, ವರಮಹಾಲಕ್ಷ್ಮಿಗೆ, ವಿಶೇಷ ದಿನಗಳಲ್ಲಿ ತಂಬಿಟ್ಟು ನೈವೇದ್ಯಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ತಗೊಂಡ ಅಳತೆನಲ್ಲಿ ಒಂದು 10 ರಿಂದ 12 ತಂಬಿಟ್ಟಾಗಿದೆ. ಇದಕ್ಕೆ ತುಂಬ ಸ್ವೀಟು ಚೆನ್ನಾಗಿರೋದಿಲ್ಲ. ಮೀಡಿಯಮ್ಮಲ್ಲಿ ನಾವು ಸ್ವೀಟ್ ಹಾಕ್ಬಿಟ್ಟು ಅದೇ ಬೆಲ್ಲ ಹಾಕ್ಬಿಟ್ಟು ಮಾಡಬೇಕಾಗತ್ತೆ. ನೋಡಿ, ಇಷ್ಟು ತಂಬಿಟ್ಟು ಬಂದಿದೆ. ಇದಕ್ಕೆ 3 ವಸ್ತು ಸಾಕು: ಅಕ್ಕಿ ಹಿಟ್ಟು, ತುಪ್ಪ ಮತ್ತು ಬೆಲ್ಲ. ಇದಿಷ್ಟಿದ್ರೆ ಸಾಕಾಗುತ್ತೆ. ಒಂದು 10 ರಿಂದ 12 ನಿಮಿಷದ ಒಳಗಡೆ ನಮಗೆ ಈ ಸ್ವೀಟ್ ತಯಾರಾಗುತ್ತೆ. ಧನ್ಯವಾದಗಳು.